ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನ್ ಕೇಶವ್ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡಲ್ಲಿ ನಾವು ತೇಗದ ಮರ ಬೆಳೆದು 1 ಎಕರೆ ಜಾಗದಲ್ಲಿ 8 ವರ್ಷಗಳ ಅವಧಿಯಲ್ಲಿ ಸುಮಾರು 2 ಕೋಟಿಯ ತನಕ ಆದಾಯವನ್ನು ಹೇಗೆ ಗಳಿಸಬಹುದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಚಿಕ್ಕಬಳ್ಳಾಪುರದ ಮದರ್ ಅಗ್ರಿ ಬಯೋಟೆಕ್ನ MD ಆದಂತಹ ಲಕ್ಷ್ಮೀ ಮಾಧವಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ನಮಸ್ಕಾರ ಲಕ್ಷ್ಮೀ ಮಾಧವಿ ಮೇಡಮ್. ನಮಸ್ಕಾರ ಸರ್, ಹೇಗಿದ್ದೀರಾ? ಚೆನ್ನಾಗಿ, ನೀವು ಹೇಗಿದ್ದೀರಿ? ಆಲ್ ವೆಲ್, ಥ್ಯಾಂಕ್ ಯು. ಸೊ ಅಂದಹಾಗೆ ನಾನು ನೋಡ್ತಾ ಇದ್ದೆ ತಮ್ಮ ಕಂಪನಿಯ ಬಗ್ಗೆ. ಸೊ ಟೀಕ್ ವುಡ್ಡನ್ನು ಬೆಳೆದು ಹೇಗೆ ಅಲ್ಲಿ ಸಕ್ಸಸ್ಫುಲಿ ಕಮರ್ಷಿಯಲ್ ಕ್ರಾಪ್ ಆಗಿ ಬೆಳೆದು ಅದನ್ನು ಯಶಸ್ಸು ಮಾಡ್ಬೋದು ಅಂತ ಸಾಕಷ್ಟು ಮಾಹಿತಿಯನ್ನು ನೋಡಿದೆ. ಹಾಗಾಗಿ ಅದ್ರ ಜೊತೆಗೆ ಈ ಮದರ್ ಅಗ್ರಿ ಬಯೋಟೆಕ್ ವಿಶೇಷವಾದಂತಹ ತೇಗದ ಸಸ್ಯಗಳನ್ನು ಅಭಿವೃದ್ಧಿಪಡಿಸಿ ಸಾವಿರಾರು ಮಂದಿಗೆ ಈಗಾಗಲೇ ಕೊಟ್ಟಿರುವಂಥದ್ದು, ಅದಕ್ಕೆ ವಿಶೇಷವಾಗಿ ಪೇಟೆಂಟ್ ಗಳಿಸಿರುವಂಥದ್ದು. ಹಾಗಾಗಿ ನನಗಂತೂ ಬಹಳ ಕುತೂಹಲ ಮೂಡಿಸ್ತಾ ಇದೆ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ವಿವರಗಳನ್ನು ಇವತ್ತಿನ ಎಪಿಸೋಡ್ ನಾವು ತಿಳಿದುಕೊಳ್ಳೋಣ ಅಂತ. ಮೊದಲನೇದಾಗಿ ಮದರ್ ಅಗ್ರಿ ಬಯೋಟೆಕ್ನ ಹಿನ್ನೆಲೆ ಬಗ್ಗೆ ಹೇಳ್ತೀರಾ ಅಂತ ನಮ್ಮ ವೀಕ್ಷಕರಿಗೆ. ಸರ್, ಇದೇನು ಅಂದರೆ ತೇಗ ಅನ್ನೋದೇನೆ ಅದು ಕಮರ್ಷಿಯಲ್ ಕ್ರಾಪ್ಸ್ನಲ್ಲಿ ದಿ ಬೆಸ್ಟ್. ಓಕೆ, ನೀವು ಯಾವುದು ಲಾಂಗ್ ಟರ್ಮ್ ಕ್ರಾಪ್ ಅಂತ ನೀವು ನೋಡಿದಾಗ ನಿಮಗೆ ತೇಗ ಕೊಟ್ಟಿರೋ ರಿಟರ್ನ್ಸ್ ಬೇರೆ ಯಾವ ಪ್ಲಾಂಟು ಕೊಡಲ್ಲ. ಓಕೆ, ಆ್ಯಂಡ್ ಅದರಲ್ಲಿ ನಾವು ಮಾಡೋದೇನು ಅಂದರೆ ಟಿಶ್ಯೂ ಕಲ್ಚರ್ ಕ್ಲೋನ್ ಅಂದ್ರೇ ನಿಮಗೆ ಅದು 100% ಯಾರಿಗೂ ಈ ಸೈನ್ಸ್ ಸಬ್ಜೆಕ್ಟ್ ಗೊತ್ತಿಲ್ಲದವ್ರಿಗೆ ಅವ್ರ ಕ್ಲೋನ್ ಅಂದರೆ ಏನು ಅಂತ ಗೊತ್ತಾಗಬೇಕು ಅಂದರೆ ಅದು ನಿಮಗೆ 100% ಒಂದು ಜೆರಾಕ್ಸ್, ಒಂದು ರೆಪ್ಲಿಕಾ ಆಫ್ ದ ಮದರ್ ಪ್ಲಾಂಟ್ ಅಂತ ಹೇಳ್ಬೋದು. ಅಂದರೆ ನೀವು ಎಷ್ಟು ಪ್ಲಾಂಟ್ಸ್ ಹಾಕಿದ್ರೂ ಒಂದೇ ಸಮಾನ ಬೆಳೆಯುತ್ತೆ. ಅದರ ಕ್ಯಾರೆಕ್ಟರ್ಸ್ ಎಲ್ಲ ಒಂದು ಮದರ್ ಪ್ಲಾಂಟ್ ನಾವು ಏನು ಸೆಲೆಕ್ಟ್ ಮಾಡ್ತೀವೋ ಅದೇ ಥರ ಇರುತ್ತೆ. ಸೊ ನಮ್ಮ ಹತ್ರ ಏನು ಅಂದರೆ ನೀವೊಂದು ಪ್ಲಾಂಟ್ ಮದರ್ ಅಗ್ರಿ ಬಯೋಟೆಕ್ನಿಂದ ತೊಗೊಂಡ್ರೆ ನಿಮಗೆ 8ನೇ ವರ್ಷ ಆದಮೇಲೆ ಖಂಡಿತ ಅದರಿಂದ 25 ಗನ್ ಫುಟ್ ವುಡ್ ನಿಮಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಥರ ಬರುತ್ತೆ. ಓಕೆ, ಆ್ಯಂಡ್ ನಾವು ಇದೆಲ್ಲ ಮಾಡೋದು ಕೀಪಿಂಗ್ ಇನ್ ಮೈಂಡ್ ಫಾರ್ಮರ್ಸ್ ಕಮರ್ಷಿಯಲ್ ಕ್ರಾಪ್ ಹೇಗೆ ಬೆಳೆಸ್ಬೋದು, ಅವ್ರಿಗೆ ವಾಟರ್ ಪ್ರಾಬ್ಲಮ್ ಇರ್ಬೋದು, ಲ್ಯಾಂಡ್ ಕಡಿಮೆನೇ ಇರ್ಬೋದು, ಅವರು ಬೇರೆ ಜೊತೆಲಿ ಏನೋ ಒಂದು ಅಗ್ರಿಮೆಂಟ್ ಮಾಡಿಕೊಂಡು ಇಷ್ಟು ವರ್ಷ ನಾವು ಬೆಳೆಸ್ತೀವಿ, ಆಮೇಲೆ ನಿಮ್ಮ ಲ್ಯಾಂಡ್ ನಿಮಗೆ ಕೊಡ್ತೀವಿ ಅಂತ ಲೀಸ್ನಲ್ಲಿ ಇರ್ತಾರೆ. ಇಂಥವರೆಲ್ಲ ಇರ್ತಾರೆ. ಇವರೆಲ್ಲರಿಗೂ ಬೆಸ್ಟ್ ರಿಟರ್ನ್ಸ್ ಬರಬೇಕು ಅಂತ ನಾವು ಟೀಕ್ನ ಹಾಕಿ ಅಂತ ಹೇಳ್ತೇವೆ. ಸೊ ಇದರಲ್ಲಿ ನಿಮಗೆ ಮೇಂಟೆನೆನ್ಸ್ ಅನ್ನೋದು ತುಂಬ ಕಡಿಮೆ ಇರುತ್ತೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ತುಂಬ ಜಾಸ್ತಿ ಇರುತ್ತೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಯಾಕಂದರೆ ಯೂಶಲಿ ತೇಗದ ಗಿಡ ಅಂತಾರೆ ಸುಮಾರು 10-20 ವರ್ಷ ಮೇಲೆ ಆಗುತ್ತೆ. 20 ವರ್ಷ ಮೇಲೆ ಅಂತ 70 ವರ್ಷ ಮೇಲೆ, ಅಯ್ಯೋ 70 ವರ್ಷ ಮೇಲೆ ಅದರ ಫಲ ಬರುವಂಥದ್ದು. ಇಟ್ ದ ಸೇಮ್ ಟೈಮ್ ಕೇವಲ 8 ವರ್ಷಕ್ಕೆ ನಿಮಗೆ ಕಟಾವು ಮಾಡಲಿಕ್ಕೆ ಸಿಗುತ್ತೆ ಅನ್ನುವಂಥದ್ದು ನಿಜವಾಗಿ ಅನ್ಬಿಲೀವಬಲ್ ಅಂತಲೇ ಹೇಳ್ಬೋದು. ಬಟ್ ಫ್ಯಾಕ್ಟ್ ಅಂತ ತಾವು ಸಾಬೀತುಪಡಿಸಿರುವಂಥದ್ದಕ್ಕೆ ಪೇಟೆಂಟ್ ಕೂಡ ಗಳಿಸಿರುವಂಥದ್ದು. ಹಾಗಾಗಿ ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ಸ್ವಲ್ಪ ವಿವರನ ಹೇಳ್ತೀರಾ ಅಂತ. ಏನಾಗುತ್ತೆ ಅಂದರೆ ನಾರ್ಮಲ್ ಆಗಿ ನೀವು ತೇಗ ಅಂದ ತಕ್ಷಣ ನೀವು ಏನಾದರೂ ಬುಕ್ಸ್ ನೋಡಿ, ಡಿಪಾರ್ಟ್ಮೆಂಟ್ ಅವ್ರು ಹೇಳೋದು ನೋಡಿ, ಅವ್ರು ಏನು ಹೇಳ್ತಾರೆ ಅಂದರೆ ತೇಗ ಅನ್ನೋದು ಒಂದು 40ರಿಂದ 70 ವರ್ಷ ತಗೊಳ್ಳತ್ತೆ, ಅದು ಕಟಾವು ಮಾಡಂಗಿಲ್ಲ ಆವಾಗವರೆಗೂ. ಅದಕ್ಕೆ ಅದನ್ನು ನೆಕ್ಸ್ಟ್ ಜನ್ರೇಷನ್ ಕ್ರಾಪ್ ಅಂತಾರೆ. ಅಂದರೆ ನೀವು ಇವಾಗ ಹಾಕಿದರೆ ನಿಮ್ಮ ಮಕ್ಕಳು ಇಲ್ಲದ್ರೆ ಮೊಮ್ಮಕ್ಕಳು ಅದನ್ನು ಕಟ್ ಮಾಡ್ಕೋಬೋದು ಅಂತ. ದಟ್ ಈಸ್ ದ ಜನರಲ್ ನೋಷನ್. ಓಕೆ, ಆ್ಯಂಡ್ ದಟ್ ಟು ಏನು ಅಂದರೆ ಒಂದು 35 to 40% ಮೋರ್ಟಾಲಿಟಿ ಕಾಮನ್ ಅಂತ ಹೇಳ್ತಾರೆ. ಅಂದರೆ ನೀವು 100 ಪ್ಲಾನ್ಸ್ ಆಗಿದ್ರೆ ಅಂದ್ರೆ ಅದರಲ್ಲಿ ನೀವು ಒಂದು 30-40 ಪ್ಲಾನ್ಸ್ ಹೋಯಿತು ಅಂದರೆ ದಟ್ ಈಸ್ ಕಾಮನ್ ಅಂತ ಹೇಳ್ತಾರೆ. ಬಟ್ ದಿಸ್ ಇಸ್ ನಾಟ್ ದ ವೇ ಹೌ ಇಟ್ ಶುಡ್ ಬಿ. ತೇಗ ಅನ್ನೋದು ಹಾಕಿದರೆ ಫಾರ್ಮರ್ಗೆ ಬೆನಿಫಿಟ್ ಆಗಬೇಕು. ಸೊ ಅದಕ್ಕೆ ನಾವೇನು ಮಾಡಿದ್ವಿ, ನಾವು ರಿಸರ್ಚ್ ಮಾಡಿದ್ದಾಗ ನಾವು ಟಿಶ್ಯೂ ಕಲ್ಚರ್ ಕ್ಲೋನ್ ಮಾಡಿದ್ವಿ. ಅಂದರೆ ನಿಮಗೆ ಈಸಿಯಾಗಿ ಅರ್ಥ ಆಗಬೇಕು ಅಂದರೆ ಒಂದು ಒಳ್ಳೆ ಪ್ಲಾಂಟ್ ತೊಗೊಂಡು ನಾವು ಅದರಲ್ಲಿ ಅದೇ ಥರ ಮಲ್ಟಿಪ್ಲೈ ಆಗೋ ಟಿಶ್ಯೂನ ನಾವು ಪ್ರಾಪಗೇಟ್ ಮಾಡಿದ್ರೆ, ನಾವು ಬೆಳೆಸಿದ್ರೆ ಅದು ಸೇಮ್ ಮದರ್ ಪ್ಲಾಂಟ್ ತರ ಜೆರಾಕ್ಸ್ ಕಾಪಿ ಇರುತ್ತೆ. ಸೊ ಒಂದು ಜೆರಾಕ್ಸ್ ಪ್ರತಿ ಹಾಗೆ ಇರುತ್ತೆ, ಅದೇ ತರ ಇರುತ್ತೆ. ಆ ತರ ನಮ್ಮ ಹತ್ರ 9 ಕ್ಲೋನ್ಸ್ ಇದೆ, 9 ಕ್ಲೋನ್ಸ್. ಓಕೆ, 9 ಕ್ಲೋನ್ಸ್ ಯಾಕೆ? ತಳಿ ಒಂದೇ ಇರುತ್ತೆ, ಟೆಕ್ಟೋನಾ ಗ್ರಾಂಡಿಸ್ ಅಂತ ಅದೊಂದೇ ತಳಿ ಇರುತ್ತೆ. ಮತ್ತೆ 9 ಕ್ಲೋನ್ಸ್ ಯಾಕೆ ಮಾಡಿದ್ರ ಅಂದ್ರೆ ಏನಾಗುತ್ತೆ ಅಂದ್ರೆ ಈ ನೀವು ತೇಗ ಡೀಟೇಲ್ಸ್ ನೋಡಿದ್ರೆ ಪ್ರಪಂಚದಲ್ಲಿರೋ 198 ಕಂಟ್ರೀಸ್ನಲ್ಲಿ 120 ಕಂಟ್ರೀಸ್ನಲ್ಲಿ ತೇಗ ಬರುತ್ತೆ. ಓಕೆ, ದೀಸ್ ಆರ್ ಕಾಲ್ಡ್ ದ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಕಂಟ್ರೀಸ್. ಈ ಟ್ರಾಪಿಕಲ್ ಆ್ಯಂಡ್ ಸಬ್ ಟ್ರಾಪಿಕಲ್ ಕಂಟ್ರೀಸ್ನಲ್ಲಿ ನೀವು ಆಗ್ರೋಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಅಂದರೆ ಅಲ್ಲಿ ವೆದರ್ ಹೇಗಿರುತ್ತೆ, ರೈನ್ಫಾಲ್ ಹೇಗಿರುತ್ತೆ, ಸಾಯಿಲ್ ಕಂಡೀಷನ್ಸ್ ಹೇಗಿರುತ್ತೆ ಇದೆಲ್ಲ ನೋಡಿದರೆ
5 ನಿಂದ 9 ಥರ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರುತ್ತೆ. ಓಕೆ, ಸೊ ನಾವು ಮಾಡೋ ಕ್ಲೋನ್ಸ್ ಈ 9 ಆಗ್ರೋಕ್ಲೈಮ್ಯಾಟಿಕ್ ಕಂಡೀಷನ್ಸ್ಗೂ ಸೂಟಬಲ್ ಆಗೋ ಕ್ಲೋನ್ಸ್ ಇರುತ್ತೆ. ಓಹೋ, ಅದಕ್ಕೋಸ್ಕರ 9 ಮಾಡಿದ್ದೀವಿ. ಒನ್ ಥಿಂಗ್. ಸೆಕೆಂಡ್ ಥಿಂಗ್, ಇಲ್ಲಿಯ ಒಂದು ಮೇನ್ ಥಿಂಗ್ ವಾಟ್ ಪೀಪಲ್ ಎಲ್ಲರೂ ಐ ಮೀನ್ ದೇ ಗೆಟ್ ಕ್ಯಾರಿಡ್ ಅವೇ ಆರ್ ರಾಂಗ್ ಇನ್ಫಾರ್ಮೇಷನ್ ಅವ್ರಿಗೆ ಎಲ್ಲಿ ಸಿಗುತ್ತೆ ಅಂದರೆ, ತುಂಬ ಜನ ನಾವು ನೀಲಂಬೂರ್ ಟೀಕ್ ಕೊಡ್ತಾ ಇದ್ವಿ, ಹುಣಸೂರು ಟೀಕ್ ಕೊಡ್ತಾ ಇದ್ವಿ, ದಾಂಡೇಲಿ ಟೀಕ್ ಪ್ಲಾಂಟ್ ಕೊಡ್ತಾ ಇದ್ವಿ ಅಂತ ಹೇಳ್ತಾರೆ. ಅದೆಲ್ಲ ಮೋಸ ಆರ್ ರಾಂಗ್ ಇನ್ಫಾರ್ಮೇಷನ್. ಐ ಕ್ಯಾನ್ ಸೇ ಮೋಸ ಅಲ್ಲ, ಇಟ್ ಇಸ್ ಲೈಕ್ ಮಿಸ್ಇನ್ಫಾರ್ಮೇಷನ್. ಇದು ತೇಗ ಅನ್ನೋದು ನೀವು ಎಲ್ಲಿ ಬೆಳೆಸ್ತಿರೋ ಅಲ್ಲಿ ಹೆಸರು ಬರುತ್ತೆ. ಓಕೆ, ಜಸ್ಟ್ ಲೈಕ್ ನಾವೆಲ್ಲ ಆ ಜಾಗದ ಹೆಸರು ಅದಕ್ಕೆ ಇಡ್ತಾರೆ ಅಷ್ಟೇ. ಓಕೆ, ಸೊ ನೀವು ಬೇರೆ ವ್ಯತ್ಯಾಸ ಏನು ಇಲ್ಲ. ಬಟ್ ನಿಮಗೆ ಹಾರ್ಟ್ವುಡ್ನಲ್ಲಿ ನೀವು ಗ್ರೇನ್ ಫಾರ್ಮೇಷನ್, ಕಲರ್ ಅದೆಲ್ಲ ಈ ಹುಣಸೂರು, ದಾಂಡೇಲಿ, ನೀಲಂಬೂರ್, ಬಲ್ಲಾರ್ಷಾ ಈ ಪ್ಲೇಸಸ್ನ ನಾವು ಮಾಯಿಸ್ಟ್ ಡೆಸಿಡ್ಯೂಯಸ್ ಏರಿಯಾಸ್ ಅಂತೀವಿ. ಇಲ್ಲಿ ನಿಮಗೆ ಆ ಹಾರ್ಟ್ವುಡ್ ಫಾರ್ಮೇಷನ್ನಲ್ಲಿ ಗ್ರೇನ್ ಫಾರ್ಮೇಷನ್, ಕಲರ್, ಆಯಿಲ್ ಕಂಟೆಂಟ್ ತುಂಬ ಜಾಸ್ತಿ ಇರುತ್ತೆ ಬೈ ನೇಚರ್. ಅದು ನಾವೇನು ಮಾಡಂಗಿಲ್ಲ, ಅಲ್ಲಿ ಆ ನೇಚರ್ನಿಂದಾನೇ ಅಲ್ಲಿ ಆ ಥರ ಬರುತ್ತೆ. ಮಿಕ್ಕಿದ ಪ್ಲೇಸಸ್ನಲ್ಲಿ ಅದು ಕಡಿಮೆ ಇರುತ್ತೆ, ಕಲರ್, ಗ್ರೇನ್ ಫಾರ್ಮೇಷನ್, ಆಯಿಲ್ ಕಂಟೆಂಟ್. ಸೊ ನೀವು ಡೋಂಟ್ ಗೆಟ್ ಕ್ಯಾರಿಡ್ ಅವೇ ಬೈ ದ ನೇಮ್ಸ್. ನೀವು ಯಾರೋ ಹುಣಸೂರು ಟೀಕ್ ಪ್ಲಾಂಟ್ ಕೊಡ್ತಾ ಇದ್ದೀನಿ, ನೀಲಂಬೂರ್ ಟೀಕ್ ಪ್ಲಾಂಟ್ ಕೊಡ್ತಾ ಇದ್ದೀನಿ ಅಂದರೆ ನಂಬೇಡಿ. ಇಟ್ ಈಸ್ ಓನ್ಲಿ ಒನ್ ಪ್ಲಾಂಟ್. ನಿಮ್ಮ ಏರಿಯಾನಲ್ಲಿ ಯಾವ ಥರ ಆಗ್ರೋಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಇರುತ್ತೋ ಅಲ್ಲಿ ಹಾಗೆ ಬೆಳೆಯುತ್ತೆ. ಯು ಶುಡ್ ನೋ ದಟ್. ದಟ್ ಇಸ್ ದ ಮೇನ್ ಥಿಂಗ್ ವಿಚ್ ಎವ್ರಿ ಐ ಮೀನ್ ನಿಮ್ಮ ಮುಖಾಂತರ ನಾನು ಹೇಳಬೇಕು ಅಂತ. ಸೊ ದಟ್ ಇಸ್ ವಾಟ್ ಇಟ್ ಇಸ್. ಆ್ಯಂಡ್ ನಾವು ಕೊಡೋ ಪ್ಲಾಂಟ್ಸ್ನಲ್ಲಿ ನಿಮಗೆ ಖಂಡಿತ 25 CFT 25 ಗನ್ ಫುಟ್ ಉಂಟು ಬರುತ್ತೆ ಒಂದು ಮರನಿಂದ. ಸ್ಟ್ಯಾಂಡಿಂಗ್ ಟ್ರೀ ಗನ್ ಫುಟ್. ಒಂದು ಟ್ರೀಗೆ, ಟಿಂಬರ್ ಪ್ಲಾಂಟ್ಸ್ಗೆ ಯಾವಾಗಲೂ ಗನ್ ಫುಟ್ CFTನಲ್ಲಿ ಅವರು ರೇಟಿಂಗ್ ಮಾಡಬೇಕು, ವ್ಯಾಲ್ಯೂಯೇಷನ್ ಮಾಡಬೇಕು. ಓಕೆ, ಸೊ ಟೀಕ್ನಲ್ಲಿ CFT ಗನ್ ಫುಟ್ ಇರುತ್ತೆ. ಸಪೋಸ್ ನೀವು ಯೂಕಲಿಪ್ಟಸ್ ಆರ್ ಅಕೇಶಿಯಾ ಮ್ಯಾಂಜಿಯಮ್ ಇಂಥ ಪ್ಲಾಂಟ್ಸ್ ನೋಡಿದರೆ ಅದು ಪಲ್ಪ್ಗೆ ಹೋಗುತ್ತೆ, ಅಂದರೆ ಪೇಪರ್ ಮೇಕಿಂಗ್ ಅದಕ್ಕೆ ಹೋಗುತ್ತೆ. ಅಂಥ ಟ್ರೀಸ್ಗೆ ನೀವು ಟನ್ನೇಜ್ನಲ್ಲಿರುತ್ತೆ. ಸೊ ಟೀಕ್ನ ಟನ್ನೇಜ್ನಲ್ಲಿ ಯಾರು ಕ್ಯಾಲ್ಕುಲೇಟ್ ಮಾಡಬಾರ್ದು. ಇಟ್ ವಿಲ್ ಬಿ ಎ ಲಾಸ್ ಫಾರ್ ದ ಫಾರ್ಮರ್. ಗನ್ ಫುಟ್ನಲ್ಲೇ ಅವ್ರು ಸೇಲ್ ಮಾಡಬೇಕು. ಇವಾಗ ಮಾರ್ಕೆಟಲ್ಲಿ ಅದೇ ರೀತಿ ಮಾಡ್ತಾರಾ? ಆಕ್ಚುಲಿ ಯಾರಿಗೆ ಗೊತ್ತಿದ್ರೋ ಅವರು CFTನಲ್ಲಿ ಮಾರ್ಕೊಳ್ತಾರೆ. ಬಟ್ ಮೋಸ್ಟ್ ಆಫ್ ದ ಫಾರ್ಮರ್ಸ್ ಇಲ್ಲಿಟ್ರೇಟ್, ಅವ್ರಿಗೆ ಗೊತ್ತಾಗಲ್ಲ. ಸೊ ಅವ್ರು ವೇಟೇಜ್ನಲ್ಲಿ ಕೊಡ್ತಾರೆ. ಆವಾಗ ಟಿಂಬರ್ ಮರ್ಚೆಂಟ್ಗೂ ಬೆನಿಫಿಟ್ ಆಗುತ್ತೆ, ಫಾರ್ಮರ್ ಲಾಸ್ ಆಗ್ತಾರೆ. ತಿಳ್ಕೋಬೇಕು. ದೇ ಹ್ಯಾವ್ ಟು ನೋ ದಟ್ ಟೀಕ್ ಅಂದರೆ ಖಂಡಿತ ಅದು ಗನ್ ಫುಟ್ನಲ್ಲೇ ಹೋಗಬೇಕು. ಗನ್ ಫುಟ್ CFT ಯಾ ರೈತರಿದ್ಬೇಕು ಅಂತ ಹೇಳ್ತೀನಿ. ಕ್ಯೂಬಿಕ್ ಫೀಟ್ ಲೆಕ್ಕದಲ್ಲಿ ತೇಗವನ್ನು ಮಾರಬೇಕು ಅನ್ನೋದು ಫ್ಯಾಂಟಾಸ್ಟಿಕ್. ಸೊ ಯಾಕಂದ್ರೆ ಎಷ್ಟೋ ಕಡೆ ರೈತರು ಈ ಥರ ವಿಚಾರಗಳಿಂದ, ಅರಿವಿನ ಕೊರತೆಯಿಂದ ಏನೋ ಗೊತ್ತಾಗದೆಯೋ ನಷ್ಟಕ್ಕೀಡಾಗುವಂಥ ಚಾನ್ಸಸ್ ಇರುತ್ತೆ. ಓಕೆ, ಫೈನ್. ಅಗೇನ್ ವಿಚಾರಕ್ಕೆ ಬರೋದಿದ್ರೆ, ನಂಗೆ ಬಹಳ ಕುತೂಹಲ ಅನ್ನಿಸುವಂಥದ್ದು 70 ವರ್ಷದಲ್ಲಿ ಕಟಾವಿಗೆ ಬರುವಂಥದ್ದು 8 ಲಕ್ಷಕ್ಕೆ ರೆಡ್ಯೂಸ್ ಮಾಡಿ ಅಲ್ವಾ? ಸೊ ಈ ಒಂದು ಸಂಶೋಧನೆ ಮತ್ತು ಅದಕ್ಕೆ ಸಂಬಂಧಪಟ್ಟ ಪೇಟೆಂಟನ್ನು ಮದರ್ ಅಗ್ರಿ ಬಯೋಟೆಕ್ ಪಡ್ಕೊಂಡದ್ದು, ಇದರ ಹಿನ್ನೆಲೆಯನ್ನು ಸ್ವಲ್ಪ ವೀಕ್ಷಕರಿಗೆ ಹೇಳ್ತೀರಾ ಅಂತ? ಇದೇನು ಅಂದರೆ, ನೀವು ಟೀಕ್ ನೋಡಿದರೆ ನಾರ್ಮಲ್ ಆಗಿ ನೀವು ಎಲ್ಲಿ ಯಾವ ಬಯೋಟೆಕ್ ಕಂಪನಿ ಆರ್ ಮದರ್ ಬಯೋಟೆಕ್ ಬಿಟ್ಟು ನರ್ಸರಿ ಯಾರು ನೋಡಿದ್ರು ಅವ್ರೇನು ಮಾಡ್ತಾರೆ, ಬೀಜನಿಂದ ಅದನ್ನು ಪ್ರಾಪಗೇಟ್ ಮಾಡ್ತಾರೆ. ಓಕೆ, ನೀವು ಒಂದು ಬೀಜನಿಂದ ಪ್ರಾಪಗೇಟ್ ಆಗಿರೋ ಪ್ಲಾಂಟ್ ಗಿಡನ ನೋಡಿದರೆ ಒಂದೊಂದು ಬೀಜಕ್ಕೆ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ. ಅಂದರೆ ನೀವು 10 ಬೀಜ ಹಾಕಿದ್ರೆ ಅದು 10 ಥರ ಬೆಳೆಯುತ್ತೆ. ಒಂದು ಸ್ಟ್ರೈಟ್ ಆಗಿ ಹೋಗುತ್ತೆ, ಒಂದು ಕ್ರಾಸ್ ಆಗಿ ಹೋಗುತ್ತೆ, ಒಂದು ಬೆಳೆಯೋದೇ ಇಲ್ಲ, ಆ ಥರ ಇರುತ್ತೆ. ಕ್ಲೋನ್ನಲ್ಲಿ ಏನಾಗುತ್ತೆ ಅಂದರೆ ಎಲ್ಲ ಒಂದೇ ಸಮಾನ ಬೆಳೆಯುತ್ತೆ. ಓಕೆ, ಈ ಥರ ಕ್ಲೋನ್ ಅನ್ನೋ ಕಾನ್ಸೆಪ್ಟ್ ತುಂಬ ವರ್ಷನಿಂದ ಇದೆ. ನಾವು ಟೀಕ್ ಮಾಡೋಕೆ ಮುಂಚೆನಿಂದನೇ ತುಂಬ ಇದೆ. ಬನಾನಾ ಅದೆಲ್ಲ ತುಂಬ ಫೇಮಸ್. ಟಿಶ್ಯೂ ಕಲ್ಚರ್ ಬನಾನಾ ಪ್ಲಾಂಟ್ಸ್, ಟಿಶ್ಯೂ ಕಲ್ಚರ್ ಪಾಮೊಗ್ರೆನೇಟ್ ಅದೆಲ್ಲ ತುಂಬಾ ಫೇಮಸ್. ಓಕೆ, ಸೊ ನಾವು ಮಾಡೋದು, ನಮಗೆ ಈ ಐಡಿಯಾ ಹೇಗೆ ಬಂದಿದೆ ಅಂದರೆ, ಬಾಲಕೃಷ್ಣ ಅವರು ಫಸ್ಟ್ he is my husband, he is the scientist and chairman of Mother Biotech. ಸೊ ಅವ್ರೇನು ಮಾಡಿದ್ದಾರೆ, ಫಸ್ಟ್ ಅವ್ರ ತಂದೆ ಜೊತೆಲಿ ಮಾತಾಡೋವಾಗ ಯೂಕಲಿಪ್ಟಸ್ನಲ್ಲಿ ಅವ್ರ ತಂದೆ ಅವರು ಗೋಲ್ಡ್ ಮೆಡಲಿಸ್ಟ್ ಕ್ಲೋನಲ್ ಪ್ರಾಪಗೇಷನ್ ಆಫ್ ಯೂಕಲಿಪ್ಟಸ್ನಲ್ಲಿ. ಆವಾಗ ಅವ್ರು ಹೇಳಿದರು, ಈ ಥರ ಟೀಕ್ನಲ್ಲಿ ಬರೋದು ತುಂಬ ಕಷ್ಟ, ಕ್ಲೋನ್ ಬರೋದು ಸಾಧ್ಯವಿಲ್ಲ, ಬರ್ಲಿಕ್ಕಿಲ್ಲ. ಸೊ ಇಟ್ ವಾಸ್ ನಾಟ್ ಪಾಸಿಬಲ್ ಅಂತ ಹೇಳಿದಾಗ ಆವಾಗಿನಿಂದ ಇವ್ರ ಮೈಂಡ್ನಲ್ಲಿ ಅದು ಇತ್ತು.
ಮಾಡಬೇಕು ಅಂತ. ಸೊ ಇನ್ ದ್ಯಾಟ್ ವೇ ಡಿಫ್ರೆಂಟ್ ಪ್ರಾಸೆಸಸ್ ನೋಡಿ, ನಿಮ್ಮ ಪರ್ಮಿಟೇಷನ್ಸ್ ಆ್ಯಂಡ್ ಕಾಂಬಿನೇಷನ್ಸ್ ನೋಡಿ, ಸ್ವಲ್ಪ ಫೇಲ್ ಆಗಿ ಸ್ವಲ್ಪ ಥ್ರೂ ಆಗಿ, ಆ ಥರ 6 ಡಿಫ್ರೆಂಟ್ ಪ್ರೋಟೋಕಾಲ್ಸ್. ಇದರಲ್ಲಿ ಏನಾಗುತ್ತೆ ಅಂದರೆ ಟಿಶ್ಯೂ ಕಲ್ಚರ್ನಲ್ಲಿ 6 ಸ್ಟೇಜಸ್ ಇರುತ್ತೆ. ಓಕೆ ಓವರಾಲ್. ಸೊ ಈ 6 ಸ್ಟೇಜಸ್ಗೂ ಒಂದೊಂದು ಮೆಥಡ್ ಇರುತ್ತೆ. ಆ ಮೆಥಡ್ನ ನಾವು ಪ್ರೋಟೋಕಾಲ್ ಅಂತೀವಿ. ಸೊ ಈ ಥರ ಪ್ರೋಟೋಕಾಲ್ಸ್ ಎಲ್ಲ ಸ್ಟ್ಯಾಂಡರ್ಡೈಸ್ ಮಾಡಿ ಪ್ಲಾಂಟ್ ನಾವು ತೊಗೊಂಡು ಬಂದಿದ್ವಿ. ಸೊ ಈ ಪ್ಲಾಂಟ್ ನೋಡಿದಾಗ ಇಟ್ ವಾಸ್ 100% ರೆಪ್ಲಿಕಾ ಆಫ್ ದ ಮದರ್ ಪ್ಲಾಂಟ್. 8 ವರ್ಷಕ್ಕೆ ಇದು ಮದರ್ ಪ್ಲಾಂಟ್ ಯಾವ ಥರ ಗ್ರೋ ಆಗಿದೆಯೋ ಅದೇ ಥರ ಗ್ರೋ ಆಗಿದೆಯಾ ಇಲ್ವಾ ಅಂತ ನೋಡಿ ಆಮೇಲೆ ನಾವು ಕಮರ್ಷಿಯಲ್ ಲಾಂಚ್ ಮಾಡಿರೋದು. ಅಂದ್ರೆ ಬಿಫೋರ್ ದಟ್ 8 ವರ್ಷಗಳ ಒಂದು R&D ಆಗಿದೆ. ಸೊ ಅದು ಆ ಗಿಡ ರೈಟ್ ಫ್ರಮ್ ದ ಬಿಗಿನಿಂಗ್ ಎಂಡ್ ವರೆಗೆ ಕಟಾವಿಗೆ ಬರೋ ತನಕ 6 ಸ್ಟೇಜ್ಗಳನ್ನು ಸ್ಟಡಿ ಮಾಡಿ ಆಮೇಲೆ ನಾವು ಕಮರ್ಷಿಯಲ್ ಲಾಂಚ್ ಮಾಡಿರೋದು. ಕಮರ್ಷಿಯಲ್ ಲಾಂಚ್ ಮಾಡಿದ್ದಾಗ ನಾವು ಈ ಪೇಟೆಂಟ್ಸ್ಗೆ ಅಪ್ಲೈ ಮಾಡಿರೋದು. ಪೇಟೆಂಟ್ಸ್ ಅಪ್ಲೈ ಮಾಡಿದ್ದಾಗ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್ ಅಂತ ಇರುತ್ತೆ, IP ರೈಟ್ಸ್ ಅಂತ. ಅದು 20 ವರ್ಷವರೆಗೂ ನೀವು ಮಾಡೋದು ಯಾರಾದರೂ ಕಾಪಿ ಮಾಡಿದ್ರು, ಇದೇ ಮಾಡ್ತಾ ಇದ್ರು ಅಂತ ಹೇಳಿದ್ರು ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಇಲ್ಲೀಗಲ್ ಅಂತ ಹೇಳ್ಬೋದು, ಆ ಥರ ಆಗುತ್ತೆ. ಸೊ ಇದು ಮಾಡಿದ್ದಾಗನು ನಾವು ಅಪ್ಲೈ ಮಾಡಿದ್ದಾಗ ವಿ ವರ್ ಸ್ಕ್ರೂಟನೈಸ್ಡ್ ಫಾರ್ ಆಲ್ಮೋಸ್ಟ್ 9 years. ಯಾಕೆಂದರೆ ಅವ್ರು ಚೆಕ್ ಮಾಡುವಾಗ ಪ್ರತಿಯೊಂದು ವಿಷಯ ಚೆಕ್ ಮಾಡ್ತಾರೆ. ಇದಕ್ಕೆ ಮುಂಚೆ ಯಾರಾದರೂ ಮಾಡಿದಾರಾ, ಅವ್ರ ಲಿಟ್ರೇಚರ್ ಯಾವ ಥರ ಇದೆ, ಅವ್ರು ಏನು ಮಾಡಿದ್ದಾರೆ, ನಾವು ಹೇಗೆ ಡಿಫ್ರೆಂಟ್, ಎಲ್ಲ ಎವ್ರಿ ಸ್ಟೆಪ್ ಬೈ ಸ್ಟೆಪ್ ದಲ್ಲಿ ಸ್ಕ್ರೂಟಿನೈಸ್. ಅದೆಲ್ಲ ಮಾಡಿದ ಮೇಲೆ 2025ನಲ್ಲಿ ನಮಗೆ ಬಂದಿದೆ ಪೇಟೆಂಟ್ಸ್. ಇಟ್ ಟುಕ್ ಆಲ್ಮೋಸ್ಟ್ 9 years ಫಾರ್ ದೆಮ್ ಟು ಸ್ಕ್ರೂಟಿನೈಸ್ ಆ್ಯಂಡ್ ಸರ್ಟಿಫೈ ದಟ್ ಎಸ್ ಇವ್ರು ಮಾಡ್ತಾ ಇರೋದು ಕ್ಲೋನ್ ಅಂತ. ಸೊ ಈ ಥರ ಈ 9 ಕ್ಲೋನ್ಸ್ ನಾವು ಕಸ್ಟಮರ್ಸ್ಗೆ ಕೊಡೋವಾಗ ನಾವೇನು ಹೇಳ್ತೀವಿ ಅಂದರೆ, ಫಾರ್ ಎವ್ರಿಥಿಂಗ್ ವಿಲ್ ಗೈಡ್ ಯು. ವಾಟ್ಸಪ್ನಲ್ಲಿ ನಾವೆಲ್ಲ ಮಾಹಿತಿ ಕೊಡ್ತೀವಿ. ಓಕೆ, ನೀವು ಯಾವ ಟೈಮ್ಗೆ ಯಾವ ಫರ್ಟಿಲೈಸರ್ ಹಾಕಬೇಕು, ಯಾವ ಥರ ಬೆಳೆಸ್ಕೋಬೇಕು, ಅದೆಲ್ಲ ನಾವು ಮಾಹಿತಿ ಕೊಡ್ತೀವಿ. ನಿಮ್ಮ ಕಡೆಯಿಂದ ಎವ್ರಿ ಮಂತ್ ನಮಗೆ ಪಿಕ್ಚರ್ಸ್ ಕಳಿಸ್ತಾ ಇರಿ, ನಾವು ಮಾಹಿತಿ ಕೊಡ್ತೀವಿ. ಅದೇ ಥರ ಫಾಲೋ ಆಗಿ ನಿಮಗೆ 8 ವರ್ಷಕ್ಕೆ 1 ಮರನಿಂದ 25 ಗನ್ಫುಟ್ ಖಂಡಿತ ಬರುತ್ತೆ ಅಂತ ಹೇಳ್ತೀವಿ. ಅಶ್ಯೂರೆನ್ಸ್ ಕೊಡ್ತೀವಿ. ಆ್ಯಕ್ಚುಲಿ ಅವ್ರಿಗೆ ಬರೋದು ಇನ್ನೂ ತುಂಬ ಜಾಸ್ತಿ ಇರುತ್ತೆ. ಬಟ್ ಆ್ಯಸ್ ಅ ಕಂಪನಿ ವಿ ಲಿಮಿಟ್ ಆರ್ ಸೆಲ್ವ್ಸ್ ಟು 25 CFT. ಫ್ಯಾಂಟಾಸ್ಟಿಕ್. ಓಕೆ, ಈಗ ಹಾಗಿದ್ರೆ ಮದರ್ ಅಗ್ರಿ ಬಯೋಟೆಕ್ನಿಂದ ಈ ತೇಗದ ಗಿಡಗಳನ್ನು ಪಡಿಬೇಕಿದ್ರೆ ಯಾವ ರೀತಿ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ, ಆಮೇಲೆ ಆ ಪ್ರೊಸೀಜರ್ ಯಾವ ರೀತಿ ಇರುತ್ತೆ ಅಂತ ಒಂದಷ್ಟು ಮಾಹಿತಿ ಹೇಳ್ತೀರಾ? ಎಷ್ಟು ಪ್ರೈಸ್ ಆಗುತ್ತೆ, 1 ಎಕರೆಗೆ ಎಷ್ಟು ನೆಡಬೇಕಾಗುತ್ತೆ, ಮತ್ತು ತಾವು ಹೇಳಿದ್ರಲ್ಲ ಸೊ ರಫ್ಲಿ 2 ಕೋಟಿ ಆದಾಯ ಮಾಡ್ಬೋದು ಅಂತ, ಅದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಹೇಳ್ತೀರಾ ಅಂತ? ನಾವೇನು ಹೇಳ್ತೀವಿ ಅಂದರೆ 1 ಎಕರೆಗೆ 440 ಗಿಡ ಹಾಕ್ಬೋದು ಅಂತ ಹೇಳ್ತೀವಿ. 1 ಎಕರೆಗೆ 440, ದಟ್ ಈಸ್ ದ ಮ್ಯಾಕ್ಸಿಮಮ್. 10x10 ಡಿಸ್ಟೆನ್ಸ್ನಲ್ಲಿ. ಯಾಕೆ ಈ 10x10 ಡಿಸ್ಟೆನ್ಸ್ ಇರಬೇಕು ಅಂದರೆ, 3ನೇ ವರ್ಷ ಆದಮೇಲೆ ಟ್ರೀ ಆಲ್ಮೋಸ್ಟ್ ನಿಮಗೆ ಒಂದು 25-30 ಫೀಟ್ ಹೋಗುತ್ತೆ. 25-30 ಅಡಿ ಹೋದ್ಮೇಲೆ ನಿಮಗೆ ಕೌಲ್ ಹೊಡೆಯುತ್ತೆ. ಅದು ಇಟ್ ವಿಲ್ ಗಿವ್ ಔಟ್ ಬ್ರಾಂಚಸ್. ಓಕೆ, ಈ ಕೊಂಬೆ ಏನು ಅಂದರೆ, ನೀವು ದೂರನಿಂದ ನೋಡಿದರೆ ಒಂದು ಛತ್ರಿ ಥರ ಶೇಪ್ ತೊಗೊಳುತ್ತೆ ಅದು. ನೀವು ನಾರ್ಮಲ್ ಆಗಿ ನೋಡಿದರೆ ಪ್ರತಿಯೊಂದು ಟ್ರೀಗೆ ಒಂದು ಶೇಪ್ ಇರುತ್ತೆ, ಕೆನೋಪಿ ಅಂತೀವಿ ಅದನ್ನು. ಅದು ಗಾಡ್ಸ್ ವೇ ಆಫ್ ಪ್ರೊಟೆಕ್ಟಿಂಗ್ ದ ಟ್ರೀ. ಅದಕ್ಕೆ ಫೋಟೋಸಿಂಥಸಿಸ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಆಮೇಲೆ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ಇನ್ ದ್ಯಾಟ್ ವೇ ಇಟ್ ಈಸ್ ಯೂಸ್ಫುಲ್. ಸೊ ಈ ಥರ ನಿಮಗೆ ಈ ಫೋಟೋಸಿಂಥಸಿಸ್ ಆಗೋಕ್ಕೆ, ಪ್ಲ್ಯಾಂಟ್ ಬೆಳೆಸೋಕ್ಕೆ ಇಟ್ ವಿಲ್ ಟೇಕ್ ಎನ್ ಅಂಬ್ರೆಲ್ಲಾ ಶೇಪ್ಡ್ ಕೆನೋಪಿ. ಓಕೆ, ಸೊ ನಾವು ವಿ ಗೈಡ್ ಆ ಕಸ್ಟಮರ್ಸ್ ಇನ್ ಎವ್ರಿ ಸ್ಟೆಪ್. ಓಕೆ, ಸೊ ಈ ನಮ್ಮನ್ನ ಫಾಲೋ ಆದಮೇಲೆ ಫಸ್ಟ್ 4 years ಮಾತ್ರನೇ ಅವ್ರು ಕೇರ್ ಮಾಡೋದು. ಓಕೆ, ಆ್ಯಂಡ್ ಈ ಕೆನೋಪಿ ಹೋಗೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ, ಹೋಗ್ತಾ ಅಲ್ಲಿ ಕಂಪ್ಲೀಟ್ ಒಂದು ಫಾರೆಸ್ಟ್ ಥರ ಆಗೋಗುತ್ತೆ. ಓಕೆ, ನಿಮಗೆ ಕೆಳಗೆವರೆಗೂ ಶೇಡೇ ಬರುತ್ತೆ, ಸನ್ಲೈಟ್ ಪೂರ್ತಿ ಬರಲ್ಲ. ಆ್ಯಂಡ್ ತೇಗ ನೀವು ನೋಡಿದರೆ ಇಟ್ ಈಸ್ ಆಲ್ವೇಸ್ ಅ ಟೆಂಪರೇಚರ್ ಆ್ಯಂಡ್ ಲೈಟ್ ಡಿಮ್ಯಾಂಡರ್. ಅದಕ್ಕೆ ಎಷ್ಟು ಜಾಸ್ತಿ ಟೆಂಪರೇಚರ್, ಲೈಟ್, ಸ್ಪೇಸ್ ಇದೆಯೋ ಅದು ಅಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ. ಸೊ ಅದಕ್ಕೆ 8 ವರ್ಷವರೆಗೂ ಈ 10x10 ಸ್ಪೇಸಿಂಗ್ನಲ್ಲೇ ಅದು ಚೆನ್ನಾಗಿ ಬೆಳೆಯುತ್ತೆ. 8 ವರ್ಷ ಆದಮೇಲೆ ಉಳಿಸ್ಕೋಬೇಕು ಅಂದರೆ ಆವಾಗ ನಾವು ಎವ್ರಿ ಆಲ್ಟರ್ನೇಟ್ ಟ್ರೀನ, ಒಂದು ಟ್ರೀನ ಬಿಟ್ಟು ಇನ್ನೊಂದು ಟ್ರೀ ಕಟ್ ಮಾಡ್ಕೊಂಡು ಮಿಕ್ಕಿದ ಹಾಗೆ ಉಳಿಸ್ಕೊಳ್ಳಿ ಅಂತ ಹೇಳ್ತೀವಿ. ಓಕೆ, ದಟ್ ಈಸ್ ಒನ್ ಥಿಂಗ್ ರಿಗಾರ್ಡಿಂಗ್ ದ ಕಮರ್ಷಿಯಲ್ ಪಾರ್ಟ್. ಇವಾಗ ಕೆಲವರು ರೈತರಿಗೆ ಲ್ಯಾಂಡ್ ಇರುತ್ತೆ, ನೀರಿರಲ್ಲ, ವಾಟರ್ ವ್ಯವಸ್ಥೆ ಇರಲ್ಲ. ಅಂಥವ್ರಿಗೆ ನಾವೇನು ಹೇಳ್ತೀವಿ ಅಂದರೆ, ಇಫ್ ದೇ ಕಾಂಟ್ ಅಫೋರ್ಡ್ ಫಾರ್ ಬೋರ್ವೆಲ್ ಅದೆಲ್ಲ ಹಾಕೋಕೆ ಅವ್ರಿಗೆ ಸಾಧ್ಯ ಇರಲ್ಲ, ಅಮೌಂಟ್ ಇರಲ್ಲ. ಸೊ ನಾವೇನು ಹೇಳ್ತೀವಿ ಅಂದರೆ, ನೀವು ಬ್ಯಾಚ್ ಬೈ ಬ್ಯಾಚ್ ಪ್ಲಾಂಟಿಂಗ್ ಮಾಡ್ಕೊಳ್ಳಿ. ಒಂದೇ ಸರಿ 1 ಎಕರ್ಗೆ ಕಂಪ್ಲೀಟ್ ಹಾಕೋದು ಸಾಧ್ಯ ಇಲ್ಲ, ನೀರಿಲ್ಲ, ಮನಿ ಇಲ್ಲ, ವಾಟ್ ಎವರ್ XYZ ರೀಸನ್ಸ್ ಇದ್ದರೆ ಒಂದು 25 ಪ್ಲಾಂಟ್ಸ್, 50 ಪ್ಲಾಂಟ್ಸ್ ಆ ಥರ ಹಾಕ್ಕೊಳ್ಳಿ.
ಓಕೆ ಫಸ್ಟ್ 1 ಮಂತ್ ಅದಕ್ಕೆ ಒಂದು ಟ್ಯಾಂಕರ್ ಆರ್ ಅಕ್ಕಪಕ್ಕದವ್ರನ್ನ ನೀರಾದರೂ ಕೇಳಿ ಯು ಕ್ಯಾನ್ ಜಸ್ಟ್ ವಾಟರ್ ಇಟ್. ಇನಿಷಿಯಲ್ ಫಸ್ಟ್ ಮಂತ್ ಮಾತ್ರನೇ ಅದಕ್ಕೆ ದಿನ ನೀರು ಬೇಕಾಗತ್ತೆ. ಆಮೇಲೆ ಹೋಗ್ತಾ ಹೋಗ್ತಾ ಅದು 2 ದಿನಕ್ಕೊಂದ್ಸರಿ 3 ದಿನಕ್ಕೊಂದ್ಸರಿ ಆ ಥರ ಫ್ರೀಕ್ವೆನ್ಸಿ ಅನ್ನೋದು ಕಡಿಮೆ ಆಗ್ತಾ ಇರುತ್ತೆ. ಸೊ ಇನ್ ದ್ಯಾಟ್ ವೇ ದೇ ಕ್ಯಾನ್ ಜಸ್ಟ್ ಮ್ಯಾನೇಜ್ ಈವನ್ ವಿತೌಟ್ ಎ ಬೋರ್ವೆಲ್. ಬೋರ್ವೆಲ್ ಇದ್ದು ಕೂಡ ಮಾಡ್ಬೋದು. ದೇ ಕ್ಯಾನ್ ಜಸ್ಟ್ ಅರೇಂಜ್ ವಾಟರ್ ಇನಿಷಿಯಲ್ ಆಗಿ ಒಂದು 2-3 ಮಂತ್ಸ್ ಅರೇಂಜ್ ಮಾಡಿಕೊಂಡು ಆಮೇಲೆ ರೈನ್ ಫೆಡ್ ಕಂಡೀಷನ್ಸ್ನಲ್ಲಿ ಅವರು ಬೆಳೆಸ್ಕೋಬೋದು. ಈ ಥರ ವಿಲ್ ಗಿವ್ ಸಜೆಷನ್ಸ್ ಇನ್ ಎವ್ರಿಥಿಂಗ್. ಸಪೋಸ್ ಕೆಲವ್ರಿಗೆ ಲ್ಯಾಂಡ್ ಇದೆ, ಅದರಲ್ಲಿ ಅವ್ರಿಗೆ ಏನು ಚೌಡು ಭೂಮಿ ಅಂತ ಹೇಳ್ತಾರೆ, ಕ್ಯಾಲ್ಸಿಯಂ ಲೇಡನ್ ಸಾಯಿಲ್ಸ್ ಇರುತ್ತೆ, ಬೇರೆ ಏನು ಬೆಳೆಸಂಗಿಲ್ಲ. ಈವನ್ ಇನ್ ದೋಸ್ ಸಾಯಿಲ್ಸ್ ವಿಲ್ ಟೆಲ್ ಹೌ ಟು ಡೂ ಇಟ್. ವಿಲ್ ಗೈಡ್ ಇನ್ ಎವ್ರಿ ಸ್ಟೆಪ್. ಓಕೆ. ಸೊ ಈ ಮಣ್ಣಿನ ಪರೀಕ್ಷೆ ಅದನ್ನ ಮಾಡಬೇಕಾಗುತ್ತೆ? ಏನು ಬೇಕಾಗಿಲ್ಲ ಸರ್, ನಥಿಂಗ್ ಇಸ್ ರಿಕ್ವೈರ್ಡ್. ಓಕೆ. ಸೊ ಎಂಥ ಒಂದು ಜೌಳು ಭೂಮಿಲೂ ಕೂಡ ಇದು ಬೆಳೆಯುತ್ತೆ. ಸೊ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ಬೆಳಿಬೋದು. ಇಂಡಿಯನ್ ಕ್ಲೈಮೇಟ್ ಆ್ಯಂಡ್ ಸಾಯಿಲ್ ನ್ಯಾಚುರಲಿ ಸೂಟಬಲ್. ನಿಮಗೆ ಬ್ಲ್ಯಾಕ್, ರೆಡ್, ಸ್ಯಾಂಡಿ, ಲೋಮಿ, ಎನಿ ಸಾಯಿಲ್ ಇದನ್ನ ಬೆಳೆಸ್ಕೋಬಹುದು. ನಮ್ಮಲ್ಲಿ ಬಹಳ ಚೆನ್ನಾಗಿ ಬೆಳಿಬೋದು. ತುಂಬಾ ಚೆನ್ನಾಗಿ ಬೆಳೆಸ್ಕೋಬಹುದು. ಓಕೆ. ಇನ್ನೊಂದು, ಈಗ ಬೇರೆ ಆಲ್ರೆಡಿ ಈಗ ಅಡಿಕೆನೋ ಅಥವಾ ಬೇರೆ ಏನೋ ಕ್ರಾಪ್ಸ್ ಬೆಳೀತಾ ಇದ್ರೆ ಮಧ್ಯ ನೆಡಕ್ಕಾಗತ್ತಾ? ಆಗತ್ತೆ ಸರ್, ಆಗತ್ತೆ. ಈವನ್ ಕೋಕೋನಟ್ ಟ್ರೀಸ್ ಇರುತ್ತೆ, ಅಡಿಕೆ ಇರುತ್ತೆ, ಆರ್ ಸಮ್ ಅದರ್ ಸ್ಯಾಂಡಲ್ವುಡ್ ಆ ಥರ ಹಾಕೊಂಡಿರ್ತಾರೆ. ಎಲ್ಲ ಪ್ಲಾಂಟ್ಸ್ನಲ್ಲೇನೂ ಆಗ್ಬೋದು. ನಾವು ಓನ್ಲಿ ಒನ್ ಎಕ್ಸೆಪ್ಷನ್ ಏನು ಹೇಳ್ತೀವಿ ಅಂದರೆ ಭತ್ತ ಫೀಲ್ಡ್ಸ್ನಲ್ಲಿ ಹಾಕಬೇಡಿ ಅಂತ ಹೇಳ್ತೀವಿ. ಭತ್ತ ಬೆಳೆಸುವಾಗ, ಭತ್ತ ಗದ್ದೆ ಇದ್ರೂ ದೇ ಕ್ಯಾನ್ ಡೂ ಇಟ್, ಬಟ್ ಭತ್ತ ಬೆಳೆಸ್ತಾ ಇದ್ರೆ ಅದರಲ್ಲಿ ಹಾಕಬೇಡಿ ಅಂತ ಹೇಳ್ತೀವಿ. ಓಕೆ. ಇವನ್ ಭತ್ತದ ಗದ್ದೆ ಇದ್ರೆ ಸೈಡಲ್ಲಿ ಹೇಳ್ತಾರಲ್ಲ, ಅಲ್ಲಿ ಹಾಕೋಬಹುದು. ಮಧ್ಯ ಹಾಕಬಾರ್ದು, ಯಾಕಂದ್ರೆ ಅದು ಕೊಳ್ತೋಗತ್ತೆ. ಓಕೆ. ಸೊ ಇನ್ನೊಂದು, ಈಗ ಹೇಳಿದ್ರೆ 8 ವರ್ಷಗಳ ಕಾಲ ಬೇಕಾಗುತ್ತೆ ಅಂತ. ಸೊ ಆಫ್ಟರ್ ಕಟಾವಿಂಗ್ ಮಾರ್ಕೆಟಿಂಗ್ ಏನಾದರೂ ಅಸಿಸ್ಟೆಂಟ್ ಸಿಗುತ್ತಾ? ಮಾರ್ಕೆಟ್ ಇದೆಯಾ? ಅದಕ್ಕೆ ಸಂಬಂಧಪಟ್ಟ ಜನರಲ್ ಇನ್ಫಾರ್ಮೇಶನ್ ಏನಾದರೂ ಹೇಳ್ತೀರಾ? ತುಂಬ ಮಾರ್ಕೆಟ್ ಇದೆ, ಯಾಕಂದರೆ ಟೀಕ್ನ ಕಿಂಗ್ ಆಫ್ ಟಿಂಬರ್ ಅಂತೀವಿ. ಓಕೆ. ಕಿಂಗ್ ಆಫ್ ಟಿಂಬರ್ ಬಿಕಾಸ್ ಅದೇನು ಅಂದರೆ ಅದಕ್ಕೆ ಏನು ವೈಟ್ ಹ್ಯಾಂಡ್ಸ್ ಈ ಥರ ತಿನ್ನೋದು ಇಲ್ಲದ್ರೆ ವಾಟರ್ ರೆಸಿಸ್ಟೆಂಟ್ ಇರುತ್ತೆ, ಅದು ಫೈರ್ ರೆಸಿಸ್ಟೆಂಟ್ ಇರುತ್ತೆ, ತುಂಬ ಸ್ಟ್ರಾಂಗ್ ಇರುತ್ತೆ. ಓಕೆ. ಸೊ ಅದಕ್ಕೆ ಇಟ್ಸ್ ಕಾಲ್ಡ್ ಕಿಂಗ್ ಆಫ್ ಟಿಂಬರ್. ಓಕೆ. ಆ್ಯಂಡ್ ಇವಾಗ ನೀವು ನೋಡಿದರೆ ಈವನ್ ಟು ದಿಸ್ ಡೇ ವರ್ಲ್ಡ್ ಡಿಮ್ಯಾಂಡ್ನಲ್ಲಿ 1% ಯಾರು ಮೀಟ್ ಆಗ್ತಾ ಇಲ್ಲ. ಅಷ್ಟು ಡಿಮ್ಯಾಂಡ್ ಇದೆ. ಎಕ್ಸ್ಪೋರ್ಟ್ ಮಾಡ್ಬೋದು. ಓಕೆ. ಆ್ಯಂಡ್ ವಿ ಗಿವ್ ದ ರೆಫರೆನ್ಸಸ್, ಟಿಂಬರ್ ಮರ್ಚೆಂಟ್ಸ್ ರೆಫರೆನ್ಸಸ್ ಕೊಡ್ತೀವಿ. ಇಲ್ಲ ಯಾರು ಇಲ್ಲ ಅಂದ್ರೂ ಡಿಪಾರ್ಟ್ಮೆಂಟ್ ಅವರೇ ತಗೊಳ್ತಾರೆ ಆಕ್ಷನ್ನಲ್ಲಿ. ಯಾವ ಡಿಪಾರ್ಟ್ಮೆಂಟ್ ಅವರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಆಕ್ಷನ್ಸ್ ತಗೊಳ್ತಾರೆ ಟಿಂಬರ್. ಸೊ ಯು ಹ್ಯಾವ್ ಮೆನಿ ಆಪ್ಷನ್ಸ್. ಇವಾಗ ಇನ್ನ ಆ್ಯಕ್ಚುಲಿ ವೆಸ್ಟರ್ನ್ ಕಂಟ್ರೀಸ್ನಲ್ಲಿ ಕಾರ್ಬನ್ ಕ್ರೆಡಿಟ್ಸ್ ಅಂತ ಇದೆ. ಅಂದರೆ ನೀವು ಪ್ಲಾಂಟ್ ಇದ್ದರೆ ಅವ್ರು ನಿಮಗೆ ಪ್ಲಾಂಟ್ ಬೆಳೆಸಿದ್ದಕ್ಕೆ ನಿಮಗೆ ಇಂಡಸ್ಟ್ರೀಸ್ ಅಮೌಂಟ್ ಕೊಡ್ತಾರೆ. ಸೊ ದಟ್ ಕಾನ್ಸೆಪ್ಟ್ ಇಸ್ ಸ್ಲೋಲಿ ಪಿಕ್ಕಿಂಗ್ ಅಪ್ ಇನ್ ಇಂಡಿಯಾ. ಇನ್ನು ಅದು ತುಂಬ ಜಾಸ್ತಿ ಸ್ಟಾರ್ಟ್ ಆಗಿಲ್ಲ, ಬಟ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇನ್ ದ್ಯಾಟ್ ವೇ ಇಫ್ ಯು ಹ್ಯಾವ್ ಇಂಡಸ್ಟ್ರೀಸ್ ಅದೆಲ್ಲ ಇದ್ದಾಗ ಅವ್ರು ನಿಮ್ಮ ಪ್ಲಾಂಟ್ಸ್ ಹಾಗೆ ಉಳಿಸಿದ್ದಕ್ಕೆ ನಿಮಗೆ ದುಡ್ಡು ಕೊಡ್ತಾರೆ. ಸೊ ಈವನ್ ದಟ್ ವಿಲ್ ಕಮ್, ದಟ್ ಕಾನ್ಸೆಪ್ಟ್ ಇಸ್ ಆಲ್ಸೋ ಗೋಯಿಂಗ್ ಟು ಕಮ್. ಯಾಕೆ ನನಗೆ ಈ ಎಲ್ಲ ಮಾಹಿತಿ ಮುಖ್ಯ ಅಂತ ಅನಿಸುತ್ತೆ ಅಂದರೆ, ನಮ್ಮಲ್ಲಿ ಫುಡ್ ಕ್ರಾಪ್ಸ್ ಬಹಳ ಚೆನ್ನಾಗಿ ಬೆಳೀತಾರೆ ಎಲ್ಲ, ಬಟ್ ಕಮರ್ಷಿಯಲ್ ಕ್ರಾಪ್ಸಿಗೆ ಸಂಬಂಧಪಟ್ಟ ಹಾಗೆ ಮರಗಳನ್ನೇ ಬೆಳೆದು ನೀವು ಅದನ್ನು ಲಾಭ ಮಾಡ್ಕೋಬೋದು ಮತ್ತು ಇಷ್ಟು ಪೊಟೆನ್ಷಿಯಲ್ ಇದೆ ಅನ್ನುವಂಥದ್ದು ಆ ಒಂದು ಅರಿವಿನ ಕೊರತೆ ಇದೆ ಅಂತ ನನಗೆ ಅನಿಸ್ತಾ ಇದೆ. ಹಾಗಾಗಿ ಸಡನ್ನಾಗಿ ಹೇಳಿದ್ರೆ ನಮ್ಮಲಿಗೂ ಬಹುಶಃ ಕಷ್ಟ ಆಗ್ಬೋದು. ಬಟ್ ಇದು ಫುಲ್ ಎಕ್ಸ್ಪೆರಿಮೆಂಟೆಡ್ ಆಗಿರೋದ್ರಿಂದ ತಾವು 7-8 ವರ್ಷಗಳ ಕಾಲ R&D ಮಾಡಿ ಪ್ರೂಫ್ ಆದಮೇಲೆ ನಂತರ ಪೇಟೆಂಟ್ ತಗೊಂಡು ಮಾರ್ಕೆಟಿಂಗ್ಗೆ ಬಂದಿರೋದ್ರಿಂದ, ಸೊ ಒಂದಷ್ಟು ಮಂದಿ ನಿಮ್ಮ ತಗೊಂಡು ಹೋಗಿ ಬೆಳೆಸ್ತಾ ಇರುವಂತಹವರ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ? ಆಲ್ ಆರ್ ಕಸ್ಟಮರ್ಸ್ ಆರ್ ವೆರಿ ಹ್ಯಾಪಿ ಬೈ ದ ಗ್ರೇಸ್ ಆಫ್ ಗಾಡ್. ಓಕೆ, ದೇ ಆರ್ ಆಲ್ ವೆರಿ ಹ್ಯಾಪಿ ಬಿಕಾಸ್ ನಾವು ಮಾಹಿತಿ ಕೊಡ್ತಾ ಇರ್ತೀವಿ. ಕೆಲವರು ಕಸ್ಟಮರ್ಸ್ ಮಾಹಿತಿ ಕೇಳೋದೇ ಇಲ್ಲ. ದೇ ಆರ್ ಹ್ಯಾಪಿ ವಿತ್ ಹವೆವರ್ ಇಟ್ ಇಸ್ ಗ್ರೋಯಿಂಗ್. ಯಾಕಂದರೆ ವೆನ್ ದೇ ಕಂಪೇರ್ ಇಟ್ ವಿತ್ ಅ ಕನ್ವೆನ್ಷನಲ್ ಟೀಕ್ ಆ್ಯಂಡ್ ಇಲ್ಲ ಚೆನ್ನಾಗಿ ಬೆಳೀತಾ ಇದೆ, ನಮ್ಗೆ ಇಷ್ಟು ಬೆಳೀತಾರೆ ಸಾಕು ಅಂತ, ದೇ ಡೋಂಟ್ ಇವನ್ ಆಸ್ಕ್ ಫಾರ್ ಎನಿ ಫರ್ದರ್ ಅಸಿಸ್ಟೆನ್ಸ್. ಸೊ ಒಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಇನ್ನೊಂದೇನು ಅಂದರೆ, ಈವನ್ ಸಪೋಸ್ ಒಂದು ಫಾರ್ಮರ್ ಇದ್ದಾರೆ ಅಂತ ತಿಳ್ಕೊಳ್ಳಿ, ಅವ್ರಿಗೆ ಓನ್ಲಿ ಒಂದು 1/2 ಎಕರೆ ಲ್ಯಾಂಡ್ ಇದೆ ಆ್ಯಂಡ್ ಅವ್ರು ರೆಗ್ಯುಲರ್ ಕ್ರಾಪ್ಸ್, ಕಮರ್ಷಿಯಲ್ ಕ್ರಾಪ್ಸ್ ಎಲ್ಲ, ಕ್ಯಾಶ್ ಕ್ರಾಪ್ಸ್ ಎಲ್ಲ ಬೆಳೆಸಿ ಅವ್ರ ಜೀವನ ಮಾಡ್ತಿದ್ದಾರೆ. ಅಂಥವ್ರಿಗೂ ನಾವು ಒಂದು ಓನ್ಲಿ ಇನ್ ದ ಬಾರ್ಡರ್ಸ್, ಬದಲು ಅಂತ ಹೇಳ್ತಿರಲ್ವ, ಅಲ್ಲಿಗೆ ನೀವು ಹಾಕ್ಕೊಳ್ಳಿ ಟೀಕ್ ಪ್ಲಾಂಟ್ಸ್. ಓವರ್ ಎ ಪೀರಿಯಡ್ ಆಫ್ ಟೈಮ್ ಯುವರ್ ಲೈಫ್ ಸ್ಟೈಲ್ ವಿಲ್ ಚೇಂಜ್. ನಿಮ್ಮ ಲೈಫ್ ಸ್ಟೈಲ್ ಚೇಂಜ್ ಆಗತ್ತೆ ಅಂತ ಹೇಳ್ತೀವಿ. ಯಾಕಂದರೆ ಕಮರ್ಷಿಯಲ್ ಕ್ರಾಪ್ ನಿಮಗೆ ನಾವು ಪ್ರೊಜೆಕ್ಟ್ ಮಾಡೋದು 8 ವರ್ಷ ಆದಮೇಲೆ ಒಂದು ಮರನಿಂದ 50,000 ಬರುತ್ತೆ ಅಂತ ಹೇಳ್ತೀವಿ.
ಅಟ್ ಓನ್ಲಿ 2000 per cubic feet ಅಂತ ನಾವು ಪ್ರೊಜೆಕ್ಟ್ ಮಾಡ್ತೀವಿ. ಓಕೆ, ಯಾಕಂದರೆ ಎವ್ರಿ ಫಾರ್ಮರ್ ನಿಮಗೆ ಕಟಾವ್ ಮಾಡಿ ಲಾಗ್ಸ್ ಮಾಡಿ ಸೇಲ್ ಮಾಡಲ್ಲ. ಒಂದು ಟ್ರೀ ಇದ್ದರೆ ಅವರು ಎಷ್ಟೋ ಅಷ್ಟು ಬಂದರೆ ಸಾಕು ಅಂತ, ದಟ್ ಈಸ್ ಹೌ ದ ನೇಚರ್ ಇಸ್, ಬಿಕಾಸ್ ಅವ್ರು ಎಫರ್ಡ್ ಮಾಡಲ್ಲ ಫಾರ್ ಆಲ್ ದೋಸ್ ಹ್ಯೂಜ್ ಎಕ್ವಿಪ್ಮೆಂಟ್ಸ್ ಆ್ಯಂಡ್ ಆಲ್. ಅದಕ್ಕೆ ನಾವು ಫಾರ್ಮರ್ನ ಇಂಟ್ರೆಸ್ಟ್ ಮೇಲೆ ನಾವೇನು ಹೇಳ್ತೀವಿ ಅಂದರೆ ಒಂದು ಸ್ಟ್ಯಾಂಡಿಂಗ್ ಟ್ರೀಗೆ 50,000 ಬರುತ್ತೆ ಅಂತ ಹೇಳ್ತೀವಿ. ಓಕೆ, ಸೊ ಇನ್ ದ್ಯಾಟ್ ವೇ ಅವ್ರಿಗೇನು ಅಂದರೆ ಬಾರ್ಡರ್ಸ್ನಲ್ಲಿ ಹಾಕ್ಕೊಂಡ್ರೆ ಅವ್ರಿಗೆ ಜಾಸ್ತಿ ಮೇಂಟೆನೆನ್ಸ್ ಏನೂ ಇರಲ್ಲ, ಹಾಗೆ ಬೆಳೆಯುತ್ತೆ. ಆ್ಯಂಡ್ 8 ವರ್ಷಕ್ಕೆ ಅವ್ರ ರೆಗ್ಯುಲರ್ ಕ್ರಾಪ್ ಇನ್ಕಮ್ ಬರುತ್ತೆ, ಇದು ಬರುತ್ತೆ ಜೊತೆಲಿ ಅಂತ. ಅದು ನನಗೆ ಅನಿಸುತ್ತೆ ನೋಡಿದಾಗ ಇವನ್ ಇದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲ, ಬಹಳ ಶಾರ್ಟ್ ಟರ್ಮಲ್ಲಿ 8 ವರ್ಷ ಅಂದರೆ ಐ ಮೀನ್ ಇವನ್ ಒಂದು ಫಿಕ್ಸೆಡ್ ಡೆಪಾಸಿಟಲ್ಲಿ ಇನ್ವೆಸ್ಟ್ ಮಾಡಿದ್ರು ಡಬಲ್ ಆಗಲಿಕ್ಕೆ ಇವಾಗ 7-8 ವರ್ಷ ಬೇಕಾಗುತ್ತೆ. 8 ವರ್ಷ ಮೇಲೇ ಬೇಕಾಗುತ್ತೆ, 7 ವರ್ಷದಲ್ಲಿ ಆಗಲ್ಲ. ಸೊ ಅಂಥದ್ರಲ್ಲಿ 8 ವರ್ಷದಲ್ಲಿ ಕಟಾವಿಗೆ ರೆಡಿ ಆಗುತ್ತೆ ಅನ್ನುವಂಥದ್ದು ದೊಡ್ಡ ವಿಸಿಬಲ್ ವೆಲ್ತ್ ಅಂತ ಅನ್ಸುತ್ತೆ ನನಗೆ. ಟ್ರೂ ಸರ್, ವೆರಿ ಟ್ರೂ. ಇನ್ನೊಂದೇನು ಅಂದರೆ ನೀವು ಒನ್ ಮೋರ್ ಬ್ಯೂಟಿ ಈ ಪ್ಲಾಂಟ್ನಲ್ಲಿ ಏನು ಅಂದರೆ 4th ಇಯರ್ನಿಂದ ಇದು ಗರ್ತ್ ಸ್ಟಾರ್ಟ್ ಆಗುತ್ತೆ, ದಪ್ಪ ಆಗೋ ಸ್ಟಾರ್ಟ್ ಆಗುತ್ತೆ. ವರ್ಷಕ್ಕೆ ಅದು ದಪ್ಪ ಆಗ್ತಾನೆ ಇರುತ್ತೆ. ಆ್ಯಂಡ್ ತೇಗ ನೀವು ನೋಡಿದರೆ ಅದಕ್ಕೆ ತುಂಬ ಲೈಫ್ ಇರುತ್ತೆ. ಕರೆಕ್ಟ್. ಓಕೆ, ಓಲ್ಡೆಸ್ಟ್ ಟ್ರೀ ಇನ್ ದ ವರ್ಲ್ಡ್ ಇಸ್ ಅರೌಂಡ್ 1500+ ಇಯರ್ಸ್. ಓಕೆ, ಸೊ ಇದೇನು ಅಂದರೆ ನಿಮಗೆ ಎಷ್ಟು ಗರ್ತಿದ್ರೆ, ಎಷ್ಟು ದಪ್ಪ ಇದ್ದರೆ ಅಷ್ಟು ರೇಟ್ ಬರುತ್ತೆ. ಸೊ 8 years ಆದಮೇಲೆ ನಿಮಗೆ ಅಷ್ಟು ಅವಶ್ಯಕತೆ ಇಲ್ಲ ದುಡ್ಡು. ಸಪೋಸ್ ನೀವು 10x10 ಹಾಕಿದ್ರ, 440 ಪ್ಲಾಂಟ್ಸ್ ಹಾಕಿದ್ರ, 8 years ಆಗಿದೆ, ನಿಮಗೆ ಇಮಿಡಿಯೇಟಾಗಿ ದುಡ್ಡೇನು ಅವಶ್ಯಕತೆ ಇಲ್ಲ. ಆ್ಯಂಡ್ ಪ್ಲಾಂಟ್ಸ್ ನೀವು ಹಾಗೆ ಬಿಡಬೇಕು ಅಂದ್ಕೊಳ್ತಾ ಇದ್ದೀರಾ ಅಂದರೆ ಎವ್ರಿ ಆಲ್ಟರ್ನೇಟ್ ಟ್ರೀನ ಕಟ್ ಮಾಡಿಕೊಂಡು ಎಷ್ಟು ದುಡ್ಡು ಬರುತ್ತೋ ಅದು ನೀವು FD ಆರ್ ಎನಿ ಅದರ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಳ್ಳಿ, ಮಿಕ್ಕಿದ್ದು ಹಾಗೆ ಬಿಟ್ಬಿಡಿ ಅಂತ ಹೇಳ್ತೇವೆ. ಸೊ ಇನ್ ದ್ಯಾಟ್ ವೇ ಇಟ್ ವಿಲ್ ಬಿ ಲೈಕ್ ಎನ್ FD ವಿಚ್ ವಿಲ್ ಕೀಪ್ ಆನ್ ಗ್ರೋಯಿಂಗ್. ಕರೆಕ್ಟ್. ಭಾಳ ಚೆನ್ನಾಗಿ ನಮ್ಮ ವಿಷಯಕ್ಕೆ ತಿಳಿಸಿದರೆ. ಕೊನೆಯದಾಗಿ ಈಗ ಇದು ಎಷ್ಟಾಗುತ್ತೆ ಒಂದು ಸಸ್ಯನ ಪಡ್ಕೊಳ್ಳಿಕ್ಕೆ, ಅದ್ರ ಬಗ್ಗೆ ಒಂದು ಮಾಹಿತಿ ಹೇಳ್ತೀರಾ ಅಂತ? ಯಾ ಸರ್, ಆ್ಯಕ್ಚುಲಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಈ ಕ್ವಶನ್ ತುಂಬ ಇಂಪಾರ್ಟೆಂಟ್. ಯಾಕಂದರೆ ನಮ್ಮ ಪ್ಲ್ಯಾಂಟ್ ಬಂದು 350 ರೂಪಾಯಿ ಒಂದು ಗಿಡ. ಓಕೆ. ಮೋಸ್ಟ್ ಆಫ್ ದ ಕ್ವೆರೀಸ್ ನಮ್ಗೇನು ಬರುತ್ತೆ ಅಂದರೆ, ಬೇರೆ ಕಡೆ ಎಲ್ಲ ಟಿಶ್ಯೂ ಕಲ್ಚರೇ ಕೊಡ್ತಿದ್ದಾರಲ್ವಾ, ಅವರು 50 ರೂಪೀಸ್ಗೆ ಕೊಡ್ತಾರೆ, 100 ರೂಪೀಸ್ಗೆ ಕೊಡ್ತಿದ್ದಾರೆ, ನಿಮ್ಗೆ ಯಾಕೆ 350 ರೂಪೀಸ್, ವಾಟ್ ಇಸ್ ದ ಡಿಫ್ರೆನ್ಸ್ ಅದೆಲ್ಲ ಅಂತ. ಸೊ ಇದು ಒನ್ ಇಂಪಾರ್ಟೆಂಟ್ ಥಿಂಗ್. ಎನಿ ಫಾರ್ಮರ್, ಎನಿ ಇನ್ವೆಸ್ಟರ್, ಅವರು ಒಂದು ಪ್ಲಾಂಟ್ ಹಾಕ್ಬೇಕು ಅನ್ಕೊಳ್ತಾ ಇದ್ದೀರಾ, ಇಲ್ಲದ್ರೆ 1000 ಹಾಕ್ಕೊಳ್ಬೇಕು ಅನ್ಕೊಳ್ತಾ ಇದ್ದೀರಾ ಅಂತ, ದಟ್ ಈಸ್ ಇಮ್ಮೆಟೀರಿಯಲ್. ಅವ್ರೇನು ನೋಡಬೇಕು ಅಂದರೆ, ಒಂದು ಇನ್ವೆಸ್ಟ್ಮೆಂಟ್ ಅಂತ ನೀವು ಮಾಡಿದ್ದಾಗ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರೋಕ್ಕೆ ಮುಂಚೆ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಇನ್ವೆಸ್ಟ್ಮೆಂಟ್ ಮಾಡುವಾಗ ಓನ್ಲಿ ಪ್ಲಾಂಟ್ ಕಾಸ್ಟನ್ನು ನೋಡಬೇಡಿ. ಓಕೆ, ನಿಮಗೆ ಯಾರೋ XYZ ಪರ್ಸನ್ ಒಂದು 50 ರೂಪೀಸ್ಗೆ ಕೊಡ್ತಿದ್ದಾರೆ, ನಾವು 350, ಅಂದರೆ 1:7 ರೇಷಿಯೋ ಡಿಫ್ರೆನ್ಸ್ ಇದೆ ಅಂತ ನೀವು ತಿಳ್ಕೊಳ್ತೀರಾ. ಬಟ್ ನೀವು ಎಲ್ಲ ಪ್ಲಾಂಟ್ಸ್ ಬೆಳೆಯೋಕ್ಕೆ ನೀವು ತೊಗೊಂಡಿದ್ರು ಬೇರೆ ಏನು ತೊಗೊಂಡಿದ್ರು ಅದು ನೆಡೋದು ಪ್ರಾಸೆಸ್ಗೆ ಖರ್ಚಾಗತ್ತೆ, ಫರ್ಟಿಲೈಸರ್ಸ್ಗೂ ಖರ್ಚಾಗತ್ತೆ, ಮ್ಯಾನ್ ಪವರ್ ಖರ್ಚಾಗತ್ತೆ, ಲ್ಯಾಂಡ್, ಎವ್ರಿಥಿಂಗ್ ಇಸ್ ಅನ್ ಇನ್ವೆಸ್ಟ್ಮೆಂಟ್. ನಮ್ಮ ಪ್ಲಾಂಟ್ ನಿಮಗೆ ಓನ್ಲಿ ಫಸ್ಟ್ 4 years ನೋಡ್ಕೊಂಡಿದ್ರೆ ಸಾಕು. ನೆಕ್ಸ್ಟ್ 4 years ನೀವೇನು ಮಾಡೋ ಅವಶ್ಯಕತೆ ಇಲ್ಲ. 8 ವರ್ಷಕ್ಕೆ ನಿಮಗೆ 50,000 ಖಂಡಿತ ಬರುತ್ತೆ, ನೋಡುತ್ತೆ. ಆ್ಯಂಡ್ ನೀವು ಯಾವ ಟ್ರೀ, ನೀವು ಬೇರೆ ಯಾವ ಕಂಪನಿನಿಂದ ಅಕ್ರಾಸ್ ಇಂಡಿಯಾ ನೀವು ಎಲ್ಲಿಂದ ತೇಗ ತೊಗೊಂಡು ಬಂದಿದ್ರು ನಿಮಗೆ 8 ವರ್ಷಕ್ಕೆ ಅದು ಕಟ್ಟೋಕೆ ರೆಡಿಯಾಗಿರಲ್ಲ. ಸೊ ಯು ವಿಲ್ ಬಿ ವೇಸ್ಟಿಂಗ್ ಯುವರ್ ಟೈಮ್, ಯುವರ್ ಎನರ್ಜಿ, ಯುವರ್ ಲ್ಯಾಂಡ್ ಆಲ್ಸೋ. ಸೊ ಯಾವುದು ಎಕನಾಮಿಕಲ್ ಅಲ್ವಾ? ಸೊ ಇನ್ ದ್ಯಾಟ್ ವೇ ಆಲ್ಸೋ ಐ ಕೀಪ್ ಎಜುಕೇಟಿಂಗ್ ಪೀಪಲ್. ನೀವು ಇದು 100 ಹಾಕೋ ಬದಲು ನಮ್ಮದು 10 ಹಾಕಿ, ನಿಮಗೆ ರಿಸಲ್ಟ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಭಾಳ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಈ ಗಿಡ 8 ವರ್ಷದಲ್ಲಿ ಯಾವ ರೀತಿ ಬೆಳೆಯುತ್ತೆ ಮತ್ತು ಯಾವ ರೀತಿ ಪ್ರಾಫಿಟಬಲ್ ಆಗುತ್ತೆ ಅಂತ. ಸೊ ಈಗ ಪರ್ ಎಕರೆಗೆ ಓವರ್ ಆಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಹೇಳ್ತೀರಾ ಅಂತ, ಎಷ್ಟಾಗುತ್ತೆ ಹೇಗೆ ಅಂತ? ಆನ್ ಆನ್ ಆವ್ರೇಜ್ ನಾವೇನು ಹೇಳ್ತೀವಿ ಅಂದರೆ, 1 ಎಕರೆಗೆ ನೀವು 8 ವರ್ಷಕ್ಕೆ ನಮ್ಮ ಟೀ ಪ್ಲಾಂಟ್ಸ್ ಬೆಳಿಬೇಕು ಅಂದರೆ ನಿಮಗೆ ಪ್ಲಾಂಟ್ ಕಾಸ್ಟ್ ಸೇರಿ ಆಲ್ಮೋಸ್ಟ್ ಒಂದು 6.5 lakh rupees ಆಗುತ್ತೆ ಅಂತ ಹೇಳ್ತೀವಿ. ಓಕೆ. 6,50,000. ಇದರಲ್ಲಿ ನಿಮಗೆ ಪ್ಲಾಂಟ್ ಕಾಸ್ಟ್ ಇರುತ್ತೆ, ಡ್ರಿಪ್ ಇರಿಗೇಷನ್ ಇರುತ್ತೆ, ಲೇಬರ್ ಅಟ್ ದ ಟೈಮ್ ಆಫ್ ಪ್ಲಾಂಟಿಂಗ್ ಇರುತ್ತೆ, ಆ್ಯಂಡ್ ನಾವು ಹೇಳೋ ಫರ್ಟಿಲೈಸರ್ಸ್ ಡಿಫ್ರೆಂಟ್ ಕಾಂಬಿನೇಷನ್ಸ್, ಮತ್ತು ಆ ಟೈಮ್ನಲ್ಲಿ ನೀವು ಹಾಕೋ ವಾಟರ್ ಇರಿಗೇಷನ್, ಎವ್ರಿಥಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ದಿಸ್. ಸೊ ಆನ್ ಆನ್ ಆವ್ರೇಜ್ 6.5 lakh rupees ಪರ್ ಏಕರ್ ಆಗುತ್ತೆ. ಇದರಲ್ಲಿ ನಾವೇನು ಅಂದರೆ, ನಮ್ಮ ಪ್ಲೇಸ್ನಿಂದ ಕಸ್ಟಮರ್ ಸೈಟ್ಗೆ ಆಗೋ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಮತ್ತು ಅಲ್ಲಿ ಅವ್ರ ಕೇರ್ ಟೇಕರ್ ಸ್ಯಾಲರಿ ಅದನ್ನು ನಾವು ಇನ್ಕ್ಲೂಡ್ ಮಾಡಿಲ್ಲ. ಓಕೆ. ಬಿಕಾಸ್ ಇಟ್ ಡಿಫರ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್, ಫಸ್ಟ್ ಥಿಂಗ್. ಇನ್ನೊಂದೇನು ಅಂದರೆ, ಒಂದು ಕೇರ್ ಟೇಕರ್ ಇದ್ದರೆ, ಇಫ್ ಯು ಹ್ಯಾವ್ 1 person ಆಸ್ ಅ ಕೇರ್ ಟೇಕರ್,
ಫುಲ್ ಟೈಮ್ ಪರ್ಸನ್ ಇದ್ದರೆ ಹಿ ಕ್ಯಾನ್ ಮ್ಯಾನೇಜ್ ಅಪ್ ಟು 6 acres. ಓ 6 ಎಕರೆ 1 ಪರ್ಸನ್ ಮ್ಯಾನೇಜ್ ಮಾಡ್ಕೋಬೋದು. ತುಂಬ ಕಡಿಮೆ ಮೇಂಟೆನೆನ್ಸ್ ಇರುತ್ತೆ ಇದಕ್ಕೆ. ಆ್ಯಂಡ್ ನೀವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನೋಡಿದರೆ 50,000 per tree ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, ನಿಮಗೆ 2.2 crore ಬರುತ್ತೆ. ಹ್ಯೂಜ್ ಆಗುತ್ತೆ. ಯಾ, ನೀವು ಈವನ್ ಇಫ್ ಯು ಟೇಕ್ ಡಬಲ್ ದ ಕಾಸ್ಟ್ ಆಲ್ಸೋ ಇಟ್ ಇಸ್ ಸ್ಟಿಲ್ ವೆರಿ ವೆರಿ ಬೆನಿಫಿಷಿಯಲ್ ಥಿಂಗ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಅದರ್ ಎಕ್ಸಾಟಿಕ್ ಪ್ಲಾಂಟ್ಸ್. ಅಂದರೆ ತುಂಬ ಏನು ಇವಾಗ ಗೊತ್ತಿಲ್ಲದ್ರೇ ಅವರು ಬೇರೆ ಪ್ಲಾಂಟ್ಸ್ ಮಹಾಗೋನಿ ಅಂತ ಆರ್ ಮಿಲಿಯಾ ದುಬಿಯಾ ಅಂತ ಇಲ್ದ್ರೆ ರೆಡ್ ಸ್ಯಾಂಡರ್ಸ್ ಇದೆಲ್ಲ ಹಾಕ್ತಾರೆ. ಡೋಂಟ್ ಗೋ ಫಾರ್ ಪ್ಲಾಂಟ್ಸ್ ವಿಚ್ ಆರ್ ಗ್ರೋಯಿಂಗ್ ಓನ್ಲಿ ಇನ್ ಸರ್ಟನ್ ಏರಿಯಾಸ್. ಗೋ ಫಾರ್ ಪ್ಲಾಂಟ್ಸ್ ವಿಚ್ ವಿಲ್ ಗ್ರೋ ಇನ್ ಯೋರ್ ಏರಿಯಾ. ಎಸ್ಪೆಷಲಿ ಕರ್ನಾಟಕದಲ್ಲಿ ಇರೋ ಅವ್ರಿಗೆ ಇದ್ರ ಜೊತೆಲಿ ಅವರು ಸ್ಯಾಂಡಲ್ವುಡ್ಗೆ ಒಂದು ಹೋಸ್ಟ್ ಪ್ಲಾಂಟ್ ಕೊಟ್ಟು ಸ್ಯಾಂಡಲ್ವುಡ್ ಹಾಕೋಬೋದು. ಸ್ಯಾಂಡಲ್ವುಡ್ ವಿಲ್ ಟೇಕ್ 30-40 years, ಬಟ್ ಸ್ಟಿಲ್ ಇಟ್ ವಿಲ್ ಗ್ರೋ ಇನ್ ಕರ್ನಾಟಕ. ಬ್ಯಾಂಗ್ಳೂರ್, ಮೈಸೂರು ಆ್ಯಂಡ್ 200 kilometers ರೇಡಿಯಸ್ನಲ್ಲಿ ಅದು ಶ್ರೀಗಂಧ ಮರದಲ್ಲಿ ಗಂಧ ಕೊಡುತ್ತೆ. ಸೊ ದ್ಯಾಟ್ ಆ್ಯಂಡ್ ಟೀಕ್ ಯು ಕ್ಯಾನ್ ಗೋ. ಡೋಂಟ್ ಗೋ ಫಾರ್ ಎನಿ ಅದರ್ ಕ್ರಾಪ್ಸ್ ವಿಚ್ ವಿಲ್ ವೇಸ್ಟ್ ಯುವರ್ ಟೈಮ್. ಸೊ ಹಾಗಾಗಿ ಯಾಕಂದರೆ ಅಫ್ಕೋರ್ಸ್ ಶ್ರೀಗಂಧ ಕೂಡ ಈ ಮಣ್ಣಿನ ನೆಲ ಮತ್ತು ಇಲ್ಲಿನ ವೆದರ್ಗೆ ಕರೆಕ್ಟಾಗಿ ಇದಾಗುತ್ತೆ. ಸೇಮ್ ಅದೇ ರೀತಿ ತೇಗದ ಇದು ಕೂಡ ಇಲ್ಲಿ 8 yearsಗೆ ನಮ್ಮದು ಕಟಾವ್ ಮಾಡ್ಕೋಬಹುದು. ಒಂದು 30-35 yearsಗೆ ಶ್ರೀಗಂಧ ಬರುತ್ತೆ. ಆಮೇಲೆ ಶ್ರೀಗಂಧ ಯಾಕಂದ್ರೆ ಕಮರ್ಷಿಯಲ್ ಕ್ರಾಪ್ಸ್ ನಲ್ಲೇ ಕಾಂಬಿನೇಷನ್ಸ್ ನೋಡ್ತಾ ಇದ್ದೀರಾ ಅಂದ್ರೆ ಇದೆರಡು ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀರಿ ನೀವು ಇಲ್ಲಿ ಕರ್ನಾಟಕನಲ್ಲಿ. ದಟ್ ಓನ್ಲಿ ಬ್ಯಾಂಗ್ಳೂರ್, ಮೈಸೂರು ಆ್ಯಂಡ್ 200 kilometers ರೇಡಿಯಸ್ನಲ್ಲಿ ಮಾತ್ರನೇ ಬರುತ್ತೆ ಶ್ರೀಗಂಧ. ಪ್ಲಾಂಟ್ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಇರುತ್ತೆ, ಒಳಗಡೆ ಗಂಧ ಫಾರ್ಮೇಶನ್ ಇಲ್ಲಿ ಮಾತ್ರನೇ ಆಗೋದು. ಸೊ ಉಳಿದ ಕಡೆ ಬರೀ ಟೀಕನ್ನೇ ಮಾಡ್ಬೋದು, ಟೀಕ್ ಮಾಡ್ಕೋಬೋದು. ಓಕೆ ಮೇಡಮ್, ಇವಾಗ ನಿಮ್ಮ ಕಂಪ್ನಿಯಿಂದ ಮದರ್ ಅಗ್ರಿ ಬಯೋಟೆಕ್ನಿಂದ ಸಸಿನ ತಗೋಬೇಕು ಟೀಕ್ ಇದನ್ನು. ಸೊ ಎಷ್ಟಾಗುತ್ತೆ ಈಗ ಕ್ವಾಂಟಿಟಿ ಎಷ್ಟು ತೊಗೋಬೇಕಾಗುತ್ತೆ? 1 ಸಸಿನ 2 ಸಸಿನ ಎಷ್ಟು ಸಸಿ ತೊಗೊಳ್ಬೇಕು? ಮಿನಿಮಮ್ ಏನಾದರೂ ರಿಕ್ವೈರ್ಮೆಂಟ್ ಏನಾದ್ರು ಇದೆಯಾ ಅಂತ? ಸರ್ ಆ ಥರ ನಾವೇನು ಮಾಡಿಲ್ಲ. ವಿ ಡೋಂಟ್ ಹ್ಯಾವ್ ಎನಿ ಮಿನಿಮಮ್ ಆರ್ಡರ್ ಕ್ವಾಂಟಿಟಿ ಮ್ಯಾಂಡೇಟ್ರಿ ಈ ಥರ ಇರಬೇಕು ಅಂತ ಏನೂ ಇಲ್ಲ. ಕಸ್ಟಮರ್ಸ್ಗೆ ಎಷ್ಟು ಬೇಕಂದ್ರೂ ತೊಗೋಬೋದು. ಸಪೋಸ್ ಕೆಲವ್ರು ಕಸ್ಟಮರ್ಸ್ ಓನ್ಲಿ 1 or 2 ಪ್ಲಾಂಟ್ಸ್ ಬೇಕು ಅಂದ್ರೂ ನಾವು ಕೊಡ್ತೀವಿ. ಓಕೆ, ಸೊ 1-2 ಗಿಡ ಬೇಕಾದ್ರೆ ತೊಗೊಂಡು ಹೋಗ್ಬೋದು. ಅದು ಬೇರೆ ಏನಾದರೂ ವ್ಯವಸ್ಥೆ ಇದೆಯಾ? ಕೊರಿಯರ್ ವ್ಯವಸ್ಥೆ ಇದೆಯಾ? ನಾವು ಕೊರಿಯರ್ ಮಾಡ್ತೀವಿ. ಕೊರಿಯರ್ ಟ್ರಾನ್ಸ್ಪೋರ್ಟ್ ಏನಿದೆಯೋ ದ ಬೆಸ್ಟ್ ಸೂಟಬಲ್ ಅವ್ರಿಗೆ ಬಡ್ಜೆಟ್ ಫ್ರೆಂಡ್ಲಿ ಯಾವ ಥರ ನಾವು ಕಳಿಸ್ಬೇಕು ಅಂದರೆ ಅದರಲ್ಲಿ ಕಳಿಸ್ತೀವಿ. ಸಪೋಸ್ ಇವಾಗ ಇಲ್ಲಿಂದ ಕೊಪ್ಪಲ್ ಬೇಕು ಆರ್ ಎನಿ ಅದರ್ ಪ್ಲೇಸ್ ಬೇಕು ಫಾರ್ ಎಕ್ಸಾಂಪಲ್, ಅಲ್ಲಿಗೆ ನಿಯರೆಸ್ಟ್ ಪಾಯಿಂಟ್ ಎಲ್ಲಿದೆಯೋ ಅಲ್ಲಿಗೆ ನಾವು ಕೊರಿಯರ್ ಮಾಡಿಸ್ತೀವಿ. ಟ್ರಾನ್ಸ್ಪೋರ್ಟೇಷನ್ ಚಾರ್ಜಸ್ ಎಕ್ಸ್ಟ್ರಾ ಇರುತ್ತೆ. ಓಕೆ, ಸೊ ವೀಲ್ ಸೆಂಡ್ ಆ್ಯಂಡ್ ಅವರಲ್ಲಿಂದ ಪಿಕ್ ಮಾಡ್ಕೋಬೋದು. ಸೊ ರಾಜ್ಯದ ಯಾವುದೇ ಭಾಗದಿಂದ ಕೂಡ ಜನ ಅಗ್ರಿ ಬಯೋಟೆಕ್ನಿಂದ 1-2 ಸಸಿ ಬೇಕಾದ್ರೂ ತಗೋಬಹುದು, ಎಷ್ಟು ಬೇಕಾದ್ರೂ ತಗೋಬಹುದು. ವಿ ಡೋಂಟ್ ಹ್ಯಾವ್ ಎನಿ ಸಚ್ ರೆಸ್ಟ್ರಿಕ್ಷನ್ಸ್ ಇಲ್ಲ. ನಮ್ಮ ಐಡಿಯಾ ಏನು ಅಂದರೆ ಫಾರ್ಮರ್ ಆರ್ ಕಸ್ಟಮರ್ ನಮ್ಮ ಹತ್ರ ಯಾರು ತೊಗೊಳ್ತಿದ್ದಾರೋ ಅವ್ರಿಗೆ ಒರಿಜಿನಲ್ ಟಿಶ್ಯೂ ಕಲ್ಚರ್ ಅಂದರೆ ಏನು, ಕ್ಲೋನ್ ಹೇಗೆ ಬೆಳೆಯುತ್ತೆ ಅಂತ ಗೊತ್ತಾಗಬೇಕು. ಒಂದ್ಸರಿ ಒಂದು ಗುಡ್ ಪ್ಲಾಂಟ್ ಹೇಗಿರುತ್ತೋ ಅಂತ ನೋಡಿದರೆ ಡೆಫಿನೆಟ್ಲಿ ದೇ ವಿಲ್ ನಾಟ್ ಫಾಲ್ ಫಾರ್ ಆಲ್ ದಿಸ್ ಗಿಮಿಕ್ಸ್. ಕರೆಕ್ಟ್. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಮದರ್ ಅಗ್ರಿ ಬಯೋಟೆಕ್ನ ಒಂದು ಸಾಧನೆ ಬಗ್ಗೆ ಇರ್ಬೋದು, ಸೊ ಈ 8 ವರ್ಷಗಳಲ್ಲೇ ಕಟಾವಿಗೆ ಬರುವಂತಹ ಮತ್ತು ಈ ಕ್ಲೋನ್ ಮೂಲಕ ಅಭಿವೃದ್ಧಿಪಡಿಸಿದಂತಹ ಗಿಡದ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮೆಲ್ಲ ಪ್ರಶ್ನೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.